ಇಷ್ಟು ದಿನಗಳ ಕಾಲ ರಾಷ್ಟ್ರ ರಾಜಕಾರಣದಲ್ಲಿ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ, ಅದಾದ ನಂತರ ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಬೆಳವಣಿಗೆಗಳು, ಆಮ್ ಆದ್ಮಿ ಪಾರ್ಟಿಯ 7 ಜನ ಸಂಸದರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದು ಎಲ್ಲ ಚರ್ಚೆಗಳಾಗ್ತಾ ಇತ್ತು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ 2024ರಲ್ಲಿ ಲೋಕಸಭೆಯಲ್ಲಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಹಿಡಿದಿತ್ತು. 2 ವರ್ಷದ ಇತ್ತೀಚೆಗೆ ಸೆಲೆಬ್ರೇಷನ್ ಕೂಡ ಆಯಿತು. 2 ವರ್ಷವಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗ್ತವೆ ಎನ್ನುವಂಥ ಚರ್ಚೆಗಳು ಬರ್ತಾ ಇದೆ. ಅದಕ್ಕೆ ಪುಷ್ಟಿ ಎನ್ನುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಭವನಕ್ಕೆ ಹೋಗೆಲ್ಲ ಮಾತುಕತೆಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತ. ಹಾಗಾದರೆ ಏನೇನು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಬೇರೆ ಬೇರೆ ರಾಜ್ಯಗಳಲ್ಲಿ ಬರುವಂತಹ ಮುಂದಿನ ವಿಧಾನಸಭಾ ಚುನಾವಣೆಗಳು, ಅದಾದ ನಂತರ ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ವಿಚಾರದಲ್ಲಿ ಆದಂತಹ ಅಸಮಾಧಾನಗಳು, ಅದಾದ ನಂತರ ಕೆಲವೊಂದಿಷ್ಟು ಸಚಿವರ ಕಾರ್ಯವೈಖರಿಯ ಮೇಲೆ ಕೆಲವರನ್ನ ಬದಲಾವಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರ್ಯಾರಿಗೆ ಕೊಡಲಾಗುತ್ತೆ? ಇವೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಗೃಹ ಸಚಿವ ಆಗಿರುವಂತಹ ಅಮಿತ್ ಶಾ ಅವರು ದೇಶದ ಉಪ ಪ್ರಧಾನಿ ಆಗ್ತಾರಾ? ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ತಾ ಹೋಗೋಣ, ಡೀಟೇಲ್ಸ್ ಕೂಡ ನೋಡ್ತಾ ಹೋಗೋಣ. ಮೋದಿ ಸಂಪುಟಕ್ಕೆ ಮೇಜರ್ ಸರ್ಜರಿ 3.0 ಶುರುವಾಗಿದೆ. 2014ರಿಂದ 19, 19ರಿಂದ 24, 24ರಿಂದ ಇಲ್ಲಿಗೆ ತನಕವೂ ಕೂಡ ಮೋದಿ ಸರ್ಕಾರ ಮುಂದುವರಿತಾ ಇದೆ. ಇದೀಗ 3.0 ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅಂತ. ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು. 48 ಗಂಟೆಗಳಲ್ಲಿ ರಾಷ್ಟ್ರಪತಿ ಭವನಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರೆಲ್ಲ ಭೇಟಿ ಕೊಟ್ಟರು. ಜಾರ್ಜ್ ಕುರಿಯನ್ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಆ ಮುಖಾಂತರ ಮೊದಲ ವಿಕೆಟ್ ಪತನ ಆಗಿದೆ. ನೋಡಿ, 24ರಲ್ಲಿ ಅಧಿಕಾರಕ್ಕೆ ಬಂದರು. ಇದೀಗ ಮುರ್ಮು ಅವರನ್ನೆಲ್ಲ ಭೇಟಿಯಾಗಿದ್ದಾರೆ. 2014ರಲ್ಲಿ ಅಧಿಕಾರಕ್ಕೆ ಬಂದಾಗ 6 ತಿಂಗಳಲ್ಲೇ ಮೊದಲ ಬಾರಿಗೆ ವಿಸ್ತರಣೆಯನ್ನು ಮಾಡಿದ್ರು. 6 ತಿಂಗಳಲ್ಲೇ ಆಗಿತ್ತು. 21 ಜನರಿಗೆ ಹೊಸ ಮುಖಕ್ಕೆ ಅವಕಾಶವನ್ನು ಕೊಟ್ಟಿದ್ರು 2014ರಲ್ಲಿ. 2016ರಲ್ಲಿ ಮತ್ತೆ ಆಯಿತು. ಕೆಲವರ ಖಾತೆ ಬದಲಾವಣೆ ಆಯಿತು, ಕೆಲವರಿಗೆ ಬಡ್ತಿಯನ್ನು ಕೊಡಲಾಯಿತು. ಪ್ರಕಾಶ್ ಜಾವಡೇಕರ್ ಅವರೆಲ್ಲ ಸಂಪುಟಕ್ಕೆ ಅವತ್ತು ಬಂದರು. 2017ರಲ್ಲಿ ಒಂದು ಬೃಹತ್ ಬದಲಾವಣೆಯನ್ನೆಲ್ಲ ಮಾಡಿಕೊಂಡ್ರು. ನಿರ್ಮಲಾ ಸೀತಾರಾಮನ್ ಅವರಿಗೆ ರಕ್ಷಣಾ ಸಚಿವರು ಕೊಟ್ಟಿದ್ದರು, ಧರ್ಮೇಂದ್ರ ಪ್ರಧಾನ್, ಅದಾದ ನಂತರ ಪಿಯೂಷ್ ಗೋಯಲ್ ಅವರೆಲ್ಲ ಸಂಪುಟಕ್ಕೆ ಬಂದರು. ಇದು ಮೊದಲ ಅವಧಿ 6 ತಿಂಗಳಲ್ಲಿ ಆಗಿತ್ತು. 2019-14ರಲ್ಲಿ 2 ವರ್ಷಗಳ ಕಾಲ ಯಾವುದೇ ಬದಲಾವಣೆಯನ್ನು ಮಾಡಿರಲಿಲ್ಲ. 2021ರಲ್ಲಿ ದೊಡ್ಡ ಮಟ್ಟದ ಸಂಪುಟ ಸರ್ಜರಿ ಆಯಿತು. 12 ಜನರನ್ನ ಕ್ಯಾಬಿನೆಟ್ನಿಂದ ಔಟ್ ಮಾಡಲಾಯಿತು. ಅದು ರವಿಶಂಕರ್ ಪ್ರಸಾದ್ ಆಗಿರ್ಬೋದು, ಪ್ರಕಾಶ್ ಜಾವಡೇಕರ್ ಆಗಿರ್ಬೋದು, ಡಾಕ್ಟರ್ ಹರ್ಷವರ್ಧನ್, ಇವರೆಲ್ಲರನ್ನೂ ಕೂಡ ಕೈ ಬಿಡಲಾಯಿತು. ಇದೀಗ ಒನ್ಸ್ ಅಗೇನ್ ಸರ್ಕಾರಕ್ಕೆ 2 ವರ್ಷ ಬರ್ತಾ ಇದೆ. ಇದೀಗ ಸಚಿವ ಸಂಪುಟ ಪುನರ್ರಚನೆ ಚರ್ಚೆಗಳು ಬರ್ತಾ ಇದೆ. 2-3 ಕಾರಣಗಳು ಸಹಜವಾಗಿದೆ. ಒಂದು, ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಈ ಕಾರಣಕ್ಕಾಗಿ ಅದನ್ನು ಟಾರ್ಗೆಟ್ ಮಾಡಿ ಉತ್ತರ ಪ್ರದೇಶದಿಂದ ಆಯ್ಕೆಯಾದಂಥ ಸಂಸದರಿಗೆ ಅವಕಾಶವನ್ನು ಕೊಡಬೇಕು ಅಂತ. ಕೆಲವೊಂದಿಷ್ಟು ಸಚಿವರ ಮೇಲೆ ಕೆಲವೊಂದಿಷ್ಟು ಅಪಾದನೆಗಳು ಬಂದಿದೆ. ಉದಾಹರಣೆಗೆ ನೀಟ್ನ ಅನ್ನುವಂತಹ ದೊಡ್ಡ ಮಟ್ಟದ ಹಗರಣದ ಬಗ್ಗೆ ಚರ್ಚೆ ಆಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿದೆ. ಒಂದು, ನೀವು ಅವಾಗಲೇ ನೋಡಿದ್ರಿ, ಜಾರ್ಜ್ ಕುರಿಯನ್ ಅವರು ರಾಜ್ಯಸಭೆಯ MP ಆಗಿದ್ರು. ಜೂನ್ 21ನೇ ತಾರೀಕಿಗೆ ಅವರ ರಾಜ್ಯಸಭೆಯ ಅವಧಿ ಮುಕ್ತಾಯ ಆಗಿದೆ. ಹೀಗಾಗಿ ಪುನರಪಿ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ. ಹೀಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರಿಂದ ಒಂದು ಖಾತೆಯೂ ಕೂಡ ತೆರವಾಗಿದೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು. ಈ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇದೆ ಎನ್ನುವಂಥ ಚರ್ಚೆಗಳು ಬರ್ತಾ ಇದೆ. ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಅಮಿತ್ ಶಾ ಅವರಿಗೆ ಉಪ ಪ್ರಧಾನಿ ಪಟ್ಟ ಸಿಗುತ್ತಾ? ನೀವು ನೋಡಿ, ಭಾರತೀಯ ರಾಜಕಾರಣ ಅಂದರೆ ಸ್ವತಂತ್ರ ಸಿಕ್ಕ ನಂತರ ಜವಾಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿ, ಅದಾದ ನಂತರ ಅವರ ಸಂಪುಟದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಉಪ ಪ್ರಧಾನಿಯಾಗಿದ್ದರು. ಅಂದರೆ ನಾಯಕತ್ವಗಳು 2 ಇದ್ದಾಗ, ಉದಾಹರಣೆಗೆ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅಂತಹ ಉಭಯ ನಾಯಕರುಗಳಿದ್ದಾಗ ಏನು ಮಾಡ್ತಾರೆ? ಉಪ ಮುಖ್ಯಮಂತ್ರಿ ಅನ್ನುವಂಥ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಸಂವಿಧಾನಾತ್ಮಕವಾಗಿ ಯಾವುದೇ ದೊಡ್ಡ ಮಟ್ಟದ ನಿರೀಕ್ಷೆಗಳಿಲ್ಲ ಮತ್ತು ಮಾನ್ಯತೆಯೂ ಕೂಡ ಇಲ್ಲ. ಆದರೆ ಬೇರೆ ಬೇರೆ ಕಾರಣಕ್ಕೆ ಮಾಡಲಾಗುತ್ತೆ. ಇದೀಗ ಅಮಿತ್ ಶಾ ಅವರಿಗೆ ಅಂಥದ್ದೊಂದು ಪಟ್ಟವನ್ನು ಕಟ್ಟಬಹುದು. ಮೋದಿ ಸಂಪುಟದ ಪವರ್ಫುಲ್ ನಾಯಕ ಅಮಿತ್ ಶಾ ಅವರು. ನೀವು 2014ರಿಂದ 19 ತನಕ ಅವರು ಸಂಪುಟದಲ್ಲಿ ಇರಲಿಲ್ಲ, ಬಿಕಾಸ್ BJP ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಅದಾದ ನಂತರ 19ರಲ್ಲಿ ಅವರು ರಕ್ಷಣಾ ಸಚಿವರಾದರು. ಅದಾದ ನಂತರ ಕೇಂದ್ರ ಸರ್ಕಾರ ಒಂದು ಕೆಲಸ ಮಾಡಿತು, ಒಂದು ಸಹಕಾರ ಸಚಿವ ಅಂತ ಪ್ರತ್ಯೇಕವಾಗಿ ದೇಶದ ಮೊದಲ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರೆಲ್ಲ ಕೆಲಸ ಮಾಡಿದರು. ಇದೀಗ ಅದೇ ಮಾದರಿಯಲ್ಲಿ ಅಂತ ಹೇಳಿದ್ರೆ, ಲಾಸ್ಟ್ ಭಾರತಕ್ಕೆ ಉಪ ಪ್ರಧಾನಿ ಸಿಕ್ಕಿದ್ಯಾರು? ಲಾಲ್ ಕೃಷ್ಣ ಅಡ್ವಾಣಿ ಅವರು. ಯಾರ ಜೊತೆಗೆ? ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ 2002ರಲ್ಲಿ ಅವರೆಲ್ಲ ಆಗಿದ್ರು. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, 1995ರಲ್ಲಿ
ಲಾಲ್ ಕೃಷ್ಣ ಅಡ್ವಾಣಿ ಅವರು ಒಂದು ಮಾತು ಹೇಳ್ತಾರೆ. ಒಂದು ಮಾತು ಅನ್ನೋದಕ್ಕಿಂತ ಒಂದು ಶಿಫಾರಸು ಮಾಡ್ತಾರೆ. ಯಾರು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಆಗಬೇಕು ಅಂತ ಅಡ್ವಾಣಿ ಅವರು ಹೇಳ್ತಾರೆ. ಯಾವಾಗ 95ರಲ್ಲಿ. ವಿಪರ್ಯಾಸ ನೋಡಿ, ಅವರು ಪ್ರಧಾನಮಂತ್ರಿ ಆಗ್ತಾರೆ. 2002ರಲ್ಲಿ ಅವರದ್ದೇ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದಂಥ ಲಾಲ್ ಕೃಷ್ಣ ಅಡ್ವಾಣಿ ಏನಾಗ್ತಾರೆ, ಉಪ ಪ್ರಧಾನಿ ಆಗ್ತಾರೆ. ಯಾರು ಶಿಫಾರಸು ಮಾಡಿದ್ರೋ ಅವರೇ ಉಪ ಪ್ರಧಾನಿ ಆದಂತಹ ಉದಾಹರಣೆ. ಅಲ್ಲಿಂದ ಇಲ್ಲಿಯ ತನಕ UPA 1 UPA 2 ಸರ್ಕಾರದಲ್ಲೂ ಕೂಡ ಉಪ ಪ್ರಧಾನಿ ಆಗಿರಲಿಲ್ಲ. ಇದೀಗ ಅಮಿತ್ ಶಾ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮತ್ತೊಂದು ಕಾರಣ ನೋಡಿ, ಈ ಹಿಂದೆ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಉಪ ಪ್ರಧಾನ ಮಾಡಬೇಕು ಅಂತ ಹೇಳಿದಾಗ ಸಮತಾ ಪಾರ್ಟಿಯ ನಾಯಕರಾಗಿದ್ದಂಥ ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಶಿಫಾರಸು ಮಾಡ್ತಾರೆ, ಇಲ್ಲ ಉಪ ಪ್ರಧಾನಿ ಪಟ್ಟವನ್ನು ಕೊಡಬೇಕು ಅಂತ. ಅವತ್ತು ಕೂಡ ಮೈತ್ರಿ ಸರ್ಕಾರ ಇತ್ತು. ಇವತ್ತು ಅಮಿತ್ ಶಾ ಅವರು ಉಪ ಪ್ರಧಾನಿ ಆಗೋದಕ್ಕೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಪಾರ್ಟಿಗಳು ಒಪ್ತಾರ ಅನ್ನುವಂಥ ದೊಡ್ಡ ಮಟ್ಟ ಚರ್ಚೆ ಇದೆ. ಇದು ಸಾಧ್ಯತೆ ಕಡಿಮೆನಾ ಅಥವಾ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಆಗಬಹುದಾ? ಈ ಚರ್ಚೆಗೆ ಮೈತ್ರಿ ಪಾರ್ಟಿಗಳು ಉತ್ತರವನ್ನು ಏನು ಕೊಡ್ತಾರೆ ಅಂತ. ಯಾಕಂದ್ರೆ ಇವತ್ತಿನ ಕೇಂದ್ರ ಸರ್ಕಾರ ಮೈತ್ರಿ ಪಾರ್ಟಿಗಳ ಮೇಲೆ ಇದೆ. ಇಷ್ಟು ದಿನಗಳ ಕಾಲ ರಾಜಕೀಯದಲ್ಲಿದ್ದಂಥ ನಿತೀಶ್ ಕುಮಾರ್ ರಾಜ್ಯಸಭೆಯ ಮೆಂಬರ್ ಆಗಿದ್ದಾರೆ, ರಾಷ್ಟ್ರ ರಾಜಕಾರಣಕ್ಕೆ ಬಂದಿದ್ದಾರೆ. ನಾಳೆ ಅವರ ಪಾರ್ಟಿಯ ಕಾರಣಕ್ಕಾಗಿ ನನಗೊಂದು ಉಪ ಪ್ರಧಾನಿ ಬೇಕು ಅಥವಾ ದೊಡ್ಡ ಮಟ್ಟದ ಹುದ್ದೆ ಬೇಕು ಅಂತ ಹೇಳಿದಾಗ ಮೋದಿ ಅವರ ಸರ್ಕಾರ ಅಥವಾ ಬಿಜೆಪಿ ಏನು ಮಾಡುತ್ತೆ ಅನ್ನುವಂತಹ ನಿರೀಕ್ಷೆಗಳಿದೆ. ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ, ಏನು ಬಿಜೆಪಿ ಇದನ್ನು ಹೆಂಗೆ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡೋಣ. ಮೈತ್ರಿಯ ಸಮೀಕರಣ ಏನಾಗುತ್ತೆ ಅನ್ನೋದರ ಒಟ್ಟಾರೆ ನಿರ್ಧಾರದ ಮೇಲೆ ಅಮಿತ್ ಶಾ ಅವರ ಉಪ ಪ್ರಧಾನಿ ಪಟ್ಟವು ಕೂಡ ನಿರ್ಧಾರ ಆಗುತ್ತೆ ಅಂತ ರಾಜಕೀಯ ವಿಶ್ಲೇಷಣೆಗಳಾಗ್ತಾ ಇದೆ. ಮತ್ತೊಂದು, ಹಣಕಾಸು ಸಚಿವೆ ಆಗಿದ್ದಂಥ ನಿರ್ಮಲಾ ಔಟ್, ಆರ್ಥಿಕ ಇಲಾಖೆಗೆ ಒಂದು ಹೊಸ ಸ್ಪರ್ಶವನ್ನು ಕೊಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ರಕ್ಷಣಾ ಸಚಿವರಾಗಿದ್ದರು ನಿರ್ಮಲಾ ಸೀತಾರಾಮನ್. ಅದಾದ ನಂತರ ಅನೇಕ ಬಜೆಟ್ಗಳನ್ನು ಮಂಡಿಸಿದ್ದಾರೆ, ಹಣಕಾಸು ಸಚಿವರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಇದೀಗ ಭಾರತೀಯ ಆರ್ಥಿಕ ವ್ಯವಸ್ಥೆ ನೋಡ್ತಾ ಇದ್ದೀರಿ. ಅಮೆರಿಕಾದ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ಬೆಳವಣಿಗೆ ಸ್ಥಿರವಾಗಿ ನಿಲ್ತಾ ಇಲ್ಲ. 95 ರೂಪಾಯಿ ತನಕ ನಾವೆಲ್ಲ ಹೋಗಿದ್ದನ್ನು ನೋಡಿದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ನಾವು ವಿದೇಶಿ ಹೂಡಿಕೆಯನ್ನು ಹೆಚ್ಚಳ ಮಾಡೋದಕ್ಕೆ ಕಸರತ್ತು, ರೂಪಾಯಿ ಮೌಲ್ಯವನ್ನು ವರ್ಧನೆ ಮಾಡಬೇಕು ಅಂತ. ಈ ಕಾರಣಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ, RBI ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರಿಗೆ ಆ ಹುದ್ದೆಯನ್ನು ಕೊಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಆಲೋಚನೆ ಇದೆ ಅಂತ. ಇದೀಗ PMO ಅಂತ ಏನಿದೆ, ಪ್ರಧಾನಮಂತ್ರಿಗಳ ಕಚೇರಿ ಏನಿದೆ, ಅದರ ಮುಖ್ಯ ಕಾರ್ಯದರ್ಶಿಯಾಗಿ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ RBI ರಿಟೈರ್ಡ್ ಆದ ನಂತರ ಇದೀಗ ಅವರಿಗೆ ಅಂಥದ್ದೊಂದು ಅವಕಾಶವನ್ನು ಕೊಡ್ತಾರೆ ಅಂತ. ಶಕ್ತಿಕಾಂತ್ ದಾಸ್ ತಮಿಳುನಾಡು ಮೂಲದವರು, 1980ರ IAS ಅಧಿಕಾರಿ, ದೇಶದ ಕಂದಾಯ ಕಾರ್ಯದರ್ಶಿಯಾಗಿ, ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗೆಲ್ಲ 8 ಕೇಂದ್ರ ಬಜೆಟ್ಗಳ ಸಿದ್ಧತಾ ಪ್ರಕ್ರಿಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ರು. ಕೊರೋನಾ ಸಮಯ ಇತ್ತಲ್ಲ, 2018ರಿಂದ 2024 ಆ ಅವಧಿಯಲ್ಲಿ RBIನ ಗವರ್ನರ್ ಆಗಿದ್ರು. ನಿವೃತ್ತಿಯ ನಂತರ ಮೋದಿ ಅವರ ತಮ್ಮ ಕಾರ್ಯಾಲಯದ ಮುಖ್ಯ ಕಾರ್ಯದರ್ಶಿಯಾಗೆಲ್ಲ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆದರೆ ಯಾವುದೇ ಸದನದಲ್ಲಿ ಇವಾಗ ಅವರು ಸದಸ್ಯರಿಲ್ಲ. ಅವರು ಒಂದು ವೇಳೆ ಸಚಿವರಾದರೆ ಒಂದು ರಾಜ್ಯಸಭೆಗೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ರಾಜ್ಯಸಭೆಗೆ ಸಹಜವಾಗಿ ಅಂಥದ್ದೊಂದು ಪ್ರಕ್ರಿಯೆ ಆಗಬಹುದು ಅಂತ. ನೀವು ನೋಡಿ, 1991ರಲ್ಲಿ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಏನಾಗ್ಬಿಟ್ಟಿತ್ತು, ಅತ್ಯಂತ ಕಡಿಮೆಗೆ ಹೋಗ್ಬಿಟ್ಟಿತ್ತು. ನರಸಿಂಹರಾವ್ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಆಗ ಅವರು ಏನು ಮಾಡಿದ್ರು, ದೇಶದ ಆರ್ಥಿಕತೆಯನ್ನು ಹೆಚ್ಚಳ ಮಾಡಬೇಕು, ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ RBIನ ಮಾಜಿ ಗವರ್ನರ್ ಆಗಿದ್ದಂತಹ ಮತ್ತು ಆರ್ಥಿಕ ತಜ್ಞರಾಗಿದ್ದಂತಹ ಮನಮೋಹನ್ ಸಿಂಗ್ ಅವರನ್ನು ಕರ್ಕೊಂಡ್ಬಂದು ಹಣಕಾಸು ಸಚಿವರನ್ನು ಮಾಡ್ತಾರೆ. ಅದರ ಪರಿಣಾಮ ಏನಾಯಿತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, LPG ಪಾಲಿಸಿ ಅಂತ ನಾವೇನು ಕರಿತೀವಿ, ಅದನ್ನು ತೆಗೆದುಕೊಂಡು ಬಂದು ಭಾರತದ ಒಟ್ಟಾರೆ ಮಾರುಕಟ್ಟೆ ತೆರೆದುಕೊಳ್ಳುವ ಹಂತಕ್ಕೆ ಹೋಗಿತ್ತು. ಈ ಪ್ರಯತ್ನ ಅವತ್ತಾಗಿತ್ತು. ನೀವು ಇಡೀ ಭಾರತದ ರಾಜಕಾರಣದಲ್ಲಿ RBIನ ಈ ಗವರ್ನರ್ಗಳೇನಿದ್ದಾರೆ, ಮಾಜಿ ಗವರ್ನರ್ಗಳು ಇಬ್ಬರು ಮಾತ್ರ ಸಚಿವರಾಗಿರೋದು. ಯಾರ್ಯಾರು? CD ದೇಶಮುಖ್ 1950ರಿಂದ 56ರ ತನಕ, ಅದಾದ ನಂತರ ಮನಮೋಹನ್ ಸಿಂಗ್. ಇವರ ಹುದ್ದೆಯ ನಂತರ ಇದೀಗ ಶಕ್ತಿಕಾಂತ್ ದಾಸ್ ಬರ್ತಾರೆ ಎನ್ನುವಂಥ ಲೆಕ್ಕಾಚಾರಗಳಾಗ್ತಾ ಇದೆ. ಹೀಗಾಗಿ ಬಿಜೆಪಿ ಏನು ಮಾಡುತ್ತೆ ನೋಡೋಣ. ಮತ್ತೊಂದು ಬೆಳವಣಿಗೆ, ಯಾರಿಗೆ ಕುತ್ತು, ಯಾರಿಗೆ ಪಟ್ಟಾಭಿಷೇಕ, ಯಾರಿಗೆ ಕುತ್ತು ಬರುತ್ತೆ? ಹಾಗಾದರೆ ಒಂದು ನೀಟ್ ಪೇಪರ್ ಲೀಕ್ ವಿವಾದ. ನಾನು ಅವಾಗಲೇ ಹೇಳಿದೆ, ಧರ್ಮೇಂದ್ರ ಪ್ರಧಾನ್ ಒಡಿಶಾ ರಾಜ್ಯದವರು. ಇವರು ಹಿಂದೆಯೂ ಕೂಡ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದ್ರು. ಇದೀಗ ಶಿಕ್ಷಣ ಸಚಿವರಾಗಿದ್ದಾರೆ, ಕೇಂದ್ರ ಶಿಕ್ಷಣ ಸಚಿವರು. ಅವರ ವಿರುದ್ಧ ಆರೋಪಗಳೆಲ್ಲ ಕೇಳಿ ಬಂದಿದೆ. ಹೀಗಾಗಿ ಅವರಿಗೆ ಕೊಡ್ತಾರೆ ಅಂತ. ಮತ್ತೊಂದು ಕಡೆ ಹರ್ದೀಪ್ ಸಿಂಗ್ ಪುರಿ ಇವರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅಂತ. ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ನವೆಂಬರ್ನಲ್ಲಿ ಅವರ ಅವಧಿ ಮುಕ್ತಾಯ ಆಗುತ್ತೆ. ಹೀಗಾಗಿ ಅವರಿಗೆ ಅವಕಾಶವನ್ನು ಕೊಡಬಹುದು ಅಂತ. ನೀವು ನೋಡಿ, ನೀಟ್ ಅಕ್ರಮ ಆಗಿದೆ. ಕಾಂಗ್ರೆಸ್ನವರೆಲ್ಲ ಒತ್ತಾಯ ಮಾಡ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವ್ರದ್ದೆಲ್ಲ ರಾಜೀನಾಮೆ ಕೊಡಬೇಕು ಅಂತ. ಹೀಗಾಗಿ ಅವರು ಜೂನ್ 30ರಿಂದ ಆಗಸ್ಟ್ 9ರ ತನಕ ಒಂದೆಲ್ಲ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಈ ಮುಜುಗರದಿಂದ ತಪ್ಪಿಸಿಕೊಳ್ಳಬೇಕು ಅಂತ. ಮತ್ತೊಂದು ಕಡೆ ಹರ್ದೀಪ್ ಸಿಂಗ್ ಪುರಿ ಪಂಜಾಬ್ನ ಚುನಾವಣೆ ಕಾರಣಕ್ಕಾಗಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅಲ್ಲಿ ಕಳಿಸಬೇಕು ಅನ್ನೋಂಥ ಆಲೋಚನೆ ಇದೆ. ಮುಂದೆ ಚುನಾವಣೆ ಬರ್ತಾ ಇದೆ.
ಹೀಗಾಗಿ ಅವರಿಗೆ ಕೊಡ್ತಾರೆ. ರಾಜ್ಯಸಭಾ ಅವಧಿಯು ಕೂಡ ಮುಕ್ತಾಯ ಆಗ್ತಾ ಇದೆ. ಎಪ್ಸ್ಟೀನ್ ಫೈಲ್ನಲ್ಲಿ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು, ಹೀಗಾಗಿ ಅವರದ್ದು ಅಂತ. ಅದಾದ ನಂತರ ಬೇರೆ ಬೇರೆಯವರ ಹೆಸರೆಲ್ಲವೂ ಕೂಡ ಜೋಶಿ ಅವರಿಗಿರುವಂತಹ ಬೇರೆ ಬೇರೆ ಖಾತೆಗಳನ್ನು ತೆಗೆದುಕೊಳ್ಳೋದು, ಹೆಚ್ಚುವರಿ ಖಾತೆಗಳನ್ನು ತೆಗೆದುಕೊಂಡು ಅವುಗಳನ್ನು ಮೈತ್ರಿ ಪಾರ್ಟಿಯ ನಾಯಕರುಗಳೆಲ್ಲ ಕೊಡಬೇಕು ಅನ್ನುವಂಥ ಆಲೋಚನೆ ಇದೆ. ಕುಮಾರಸ್ವಾಮಿ ಅವರ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಏನೋ ಇವರು ಕಾಂಗ್ರೆಸ್ನ ಆರೋಪ ಮಾಡ್ತಾ ಇದ್ದಾರೆ, ಬಟ್ ಆ ಸಾಧ್ಯತೆಗಳು ಕಡಿಮೆ ಅನ್ನುವಂಥ ಲೆಕ್ಕಾಚಾರ ಇದೆ. ಯಾಕಂದ್ರೆ JDS ಸ್ಥಾನ ಗೆದ್ದಿರುವಂಥ ಸ್ಥಾನಗಳನ್ನು ಕೂಡ NDAಗೆ ಸಪೋರ್ಟ್ ಮಾಡಿದ್ದು, ರಾಜ್ಯದಲ್ಲಿ ಮೈತ್ರಿ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಏನಾಗುತ್ತೆ ನೋಡೋಣ ಆ ವಿಚಾರ. ಮತ್ತೊಂದು ಮೋದಿ ಮಾಸ್ಟರ್ ಪ್ಲಾನ್ ಟಾರ್ಗೆಟ್ UP 2027. ಅಂದರೆ ಉತ್ತರವನ್ನು ಗೆದ್ದವರು, ಅಂದರೆ ಉತ್ತರ ಪ್ರದೇಶವನ್ನು ಗೆದ್ದವರು ದೇಶವನ್ನು ಗೆಲ್ತಾರೆ ಅನ್ನುವಂಥ ಒಂದು ಮಾತಿದೆ. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ ದೊಡ್ಡ ಮಟ್ಟದ ಬಹುಮತವನ್ನು, ಅಂದರೆ ಹೆಚ್ಚು ಸ್ಥಾನ 30ಕ್ಕಿಂತ ಅಧಿಕ ಸ್ಥಾನಗಳನ್ನೆಲ್ಲ ಗೆಲ್ಲುವ ಪ್ರಯತ್ನವನ್ನೆಲ್ಲ ಮಾಡಿ ಯಾರಿಗೆ ಅವರು ನೇರವಾಗಿ ಯಾರಿಗೆ ಹೊಡೆತವನ್ನು ಕೊಟ್ಟರು, ಇದೇ BJP ಕೊಟ್ಟರು. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದ್ದಾಗಲೂ ಕೂಡ, 2 ಅವಧಿಯ ಸರ್ಕಾರ ಇದ್ದಾಗಲೂ ಕೂಡ BJPಗೆ ದೊಡ್ಡ ಮಟ್ಟದ ಹಿಡಿತ ಇದೆ, ಅಂದರೆ ಹೊಡೆತ ಆಗಿದೆ. ಇದನ್ನು ಅವ್ರು ರಿಕವರಿ ಮಾಡಬೇಕು ಅಂತ ಒಂದು ಆಲೋಚನೆ. ಎರಡನೇದು, ಉತ್ತರ ಪ್ರದೇಶದ ಬೇರೆ ಬೇರೆ ದಲಿತ ಸಮುದಾಯ, ಹಿಂದುಳಿದ ವರ್ಗಗಳ ಸಂಸದರಿಗೆ ಅವಕಾಶವನ್ನು ಕೊಡಬೇಕು ಅಂತ. ನೀವು ಉತ್ತರ ಪ್ರದೇಶದಲ್ಲಿ ಜಾಟ್ ಆಗಿರ್ಬೋದು, ಕುರ್ಮಾ ಆಗಿರ್ಬೋದು, ದಲಿತ ಸಮುದಾಯದವರಾಗಿರ್ಬೋದು, ಈ ಸಮುದಾಯದ ಮತಗಳು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಿರ್ಣಾಯಕ ಆಗುತ್ತೆ. ಈ ಎಲ್ಲರನ್ನೂ ಕೂಡ ಸೆಳಿಬೇಕು ಅನ್ನುವ ಕಾರಣಕ್ಕಾಗಿ BJPಯವರು ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಇಷ್ಟು ದಿನಗಳ ಕಾಲ ಏನಾಗ್ತಾ ಇತ್ತು, ಹಿಂದುಳಿದ ವರ್ಗಗಳ ಮತಗಳು, ದಲಿತ ಸಮುದಾಯದ ಮತಗಳು ಅಖಿಲೇಶ್ ಯಾದವ್ ಅವರು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಅಲ್ಲಿ ಕುರ್ಮಿ ಆಗಿರ್ಬೋದು, ಅದಾದ ನಂತರ ದಲಿತ ಸಮುದಾಯ, ಗುರ್ ಯಾದವ್, OBC ಇವರೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು 2027ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ. ಮತ್ತೊಂದು ಕಡೆ ಪಂಜಾಬ್ನ ಮೇಲೆ ಕಣ್ಣಿದೆ, ಪಂಜಾಬ್ನ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಹರ್ದೀಪ್ ಸಿಂಗ್ ಪುರಿ ಅವರನ್ನು ಅಲ್ಲಿ ಕಳಿಸಬೇಕು ಅಂತ. ಹೀಗಾಗಿ ಚಡ್ಡಾ ಅವರನ್ನು ಕೂಡ ಅವರಿಗೆ ಅವಕಾಶವನ್ನು ಕೊಡುವಂಥ ಆಲೋಚನೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಜೊತೆಗೆ ತೆಲಂಗಾಣದ ಮೇಲೆ ಕಣ್ಣಿದೆ. ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಈ ಚರ್ಚೆಯ ನಡುವೆ ಮತ್ತೊಂದು ದೊಡ್ಡ ಮಟ್ಟದ ಚರ್ಚೆ, ಕಾಂಗ್ರೆಸ್ನವರು ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಯಿತು. ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥ ಚರ್ಚೆ. ಅಂದರೆ BJPಯಲ್ಲಿ ಒಂದು ನಿಯಮ ಇದೆ, 75 ವರ್ಷ ಆದ ನಂತರ ನಿವೃತ್ತಿಯನ್ನು ತೆಗೆದುಕೊಳ್ಳಬೇಕು ಅಂತ. ಮೋದಿ ಅವರ ವಿಚಾರದಲ್ಲಿ BJP ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆಯನ್ನು ವಿಪಕ್ಷಗಳ ಮೇಲಿಂದ ಮೇಲೆ ಎತ್ತುತ್ತಾ ಇರುತ್ತೆ. ಹೀಗಾಗಿ ಆ ವಿಚಾರದಲ್ಲಿ BJPಯ ಸ್ಟ್ಯಾಂಡ್ ಏನಾಗುತ್ತೆ ಕಾದು ನೋಡೋಣ.